ಸ್ನೇಹಿತರೆ, ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವ ರೆಫರೆನ್ಸ್ ಸ್ಕಿಲ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾವು ಕಂಪ್ಲೀಟಾಗಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ ಇಂಗ್ಲೀಷ್ ಗ್ರಾಮರ್ ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ಲೇಲಿಸ್ಟನ್ನು ಫಾಲೋ ಮಾಡಿ. ಇಂಗ್ಲೀಷ್ ಗ್ರಾಮರ್ನಲ್ಲಿ ರೆಫರೆನ್ಸ್ ಸ್ಕಿಲ್ಸ್ ಅನ್ನೋದು ಒಂದು ತುಂಬ ಈಸಿ ಟಾಪಿಕ್. ಈ ಟಾಪಿಕ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸ್ ಗ್ರೂಪ್ ಸಿ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಗ್ರಾಮರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ ಈ ರೆಫರೆನ್ಸ್ ಸ್ಕಿಲ್ಸ್ ಕ್ವಶನ್ಸ್ಗಳು ಬರ್ತವೆ. ರೆಫರೆನ್ಸ್ ಸ್ಕಿಲ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ರೆಫರೆನ್ಸ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ ರೆಫರ್ಸ್ ಟು ದ ಎಬಿಲಿಟಿ ಟು ಎಫಿಸಿಯೆಂಟ್ ಲೊಕೇಟ್, ಅಂಡರ್ಸ್ಟ್ಯಾಂಡ್ and apply grammar rules using authoritative resources such as grammar guides, textbook, style manuals, dictionaries or online tools. ಎಸ್ಪೆಷಲಿ ನಾವು ರೆಫರೆನ್ಸ್ ಸ್ಕಿಲ್ಸ್ ಅನ್ನೋದನ್ನು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ನೋಡ್ತೀವಿ, ಹೌದಾ. ಅಥಾರಿಟೇಟಿವ್ ರಿಸೋರ್ಸಸ್ ಸಚ್ ಆಸ್ ಗ್ರಾಮರ್ ಗೈಡ್ಸ್, ವ್ಯಾಕರಣ ನಿಯಮಗಳನ್ನು ಹೊಂದಿರುವಂತಹ ರಿಸೋರ್ಸ್, ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಬಳಸ್ತೀವಿ. ಹಾಗೆ ಸ್ಟೈಲ್ ಮ್ಯಾನ್ಯುವಲ್ಸ್, ಶೈಲಿ ಕೈಪಿಡಿಗಳಲ್ಲಿ ಬಳಸ್ತೀವಿ ರೀ. ಹಾಗೆ ಡಿಕ್ಷನರೀಸ್, ನಿಘಂಟುಗಳಲ್ಲಿ ಬಳಸ್ತೀವಿ ರೀ. ಅದೇ ರೀತಿ ಆನ್ಲೈನ್ ಟೂಲ್ಸ್, ಇವುಗಳಲ್ಲಿ ನಾವು ಏನು ಮಾಡ್ತೀವಿ ರೀ, ರೆಫರೆನ್ಸ್ ಸ್ಕಿಲ್ಸನ್ನು ಬಳಸ್ತೀವಿ. ಟೈಪ್ಸ್ ಆಫ್ ರೆಫರೆನ್ಸ್ ಮಟೀರಿಯಲ್ಸ್, ಇದರ ಪ್ರಯೋಜನಗಳನ್ನು ನೋಡೋಣ ರೀ. ರೆಫರೆನ್ಸ್ ಸ್ಕಿಲ್ಲನ್ನು ಯಾಕೆ ನಾವು ಬಳಸ್ತೀವಿ, ಇದರಿಂದ ಏನು ಲಾಭ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಅಟ್ಲಾಸ್. ನೋಡ್ರಿ, ಅಟ್ಲಾಸ್ ಅನ್ನೋದು ಕಂಟೈನ್ಸ್ ಮ್ಯಾಪ್, ಹೌದಾ. ಕಂಟೈನ್ಸ್ ಮ್ಯಾಪ್ ಅಂದರೆ ಇದು ನಾವು ನಕ್ಷೆಗಳನ್ನು ತೋರಿಸುವಾಗ, ನಕ್ಷೆಗಳ ಬಗ್ಗೆ ಹೇಳುವಾಗ ಈ ಅಟ್ಲಾಸ್ ಅನ್ನೋ ಪರ್ಟಿಕ್ಯುಲರ್ ಶಬ್ದವನ್ನು ಇಲ್ಲಿ ಬಳಸಬೇಕ್ರಿ. ಇನ್ನು ಕ್ವಶನ್ಸ್ನಲ್ಲಿ ನಾವು ಬಾರ್ಡರ್ ಬಗ್ಗೆ, ನದಿಗಳ ಬಗ್ಗೆ, ಹೌದಾ, ಗುಡ್ಡಗಾಡುಗಳ ಬಗ್ಗೆ, ದೇಶಗಳ ಬಗ್ಗೆ ಈ ಥರ ಮಾಹಿತಿಗಳು ಬರ್ತಾ ಇದ್ದರೆ, ಕ್ವಶನ್ಸನ್ನು ಕೇಳ್ತಾ ಇದ್ದರೆ ಅವಾಗ ನಾವೇನು ತಿಳ್ಕೊಬೇಕು, ಇವೆಲ್ಲ ಅಟ್ಲಾಸ್ನಲ್ಲಿ ಬರ್ತದೆ, ಹೌದಾ. ಈ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡಿಕ್ಷನರಿ ನೋಡ್ರಿ. ಡಿಕ್ಷನರಿಯನ್ನು ನಾವು ಇಟ್ ಕಂಟೈನ್ಸ್ ಸ್ಪೆಲ್ಲಿಂಗ್ಸ್, ಪ್ರೊನೌನ್ಸೇಷನ್ಸ್ ಆ್ಯಂಡ್ ಮೀನಿಂಗ್ ಆಫ್ ದ ವರ್ಡ್ಸ್. ಡಿಕ್ಷನರಿ ಅಂದರೆ ಪರ್ಟಿಕ್ಯುಲರ್ ನಾವು ಸ್ಪೆಲ್ಲಿಂಗ್ಗಳು, ಪ್ರೊನೌನ್ಸೇಷನ್ಗಳು ಮತ್ತು ಮೀನಿಂಗ್, ವರ್ಡ್ಗಳ ಮೀನಿಂಗನ್ನು ನಾವು ಇಲ್ಲಿ ಕಂಡು ಹಿಡಿಯಲು ಏನು ಮಾಡ್ತೀವಿ ರೀ, ಡಿಕ್ಷನರಿಯನ್ನು ಬಳಸ್ತೀವಿ ರೀ, ಹೌದಾ. ಪರ್ಟಿಕ್ಯುಲರ್ ಇದಕ್ಕೋಸ್ಕರನೇ ಬಳಸ್ತೀವಿ. ಕ್ವಶನ್ಸ್ನಲ್ಲಿ ಸಹಿತ ಇದೇ ತರಹ ಬರ್ತದೆ. ನೆಕ್ಸ್ಟ್ ನೋಡೋಣ್ರಿ, ಎನ್ಸೈಕ್ಲೋಪೀಡಿಯಾ. ಓಕೆ, ಎನ್ಸೈಕ್ಲೋಪೀಡಿಯಾ ಅಂದರೆ ವಿಶ್ವಕೋಶ, ಹೌದಾ. ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಪೀಪಲ್ಸ್, ಪ್ಲೇಸಸ್, ಇವೆಂಟ್ಸ್, ಐಡಿಯಾಸ್ ಆ್ಯಂಡ್ ಥಿಂಗ್ಸ್. ಅಂದರೆ ಇದು ಜನರು, ಸ್ಥಳಗಳು, ಘಟನೆಗಳು ಮತ್ತು ವಿಚಾರಗಳು, ಇದ್ರ ಬಗ್ಗೆ ಮಾಹಿತಿಯನ್ನು ಇದು ಒಳಗೊಂಡಿರ್ತದೆ. ನಾವೇನು ತಿಳ್ಕೊಬೇಕ್ರಿ, ಇದು ಎನ್ಸೈಕ್ಲೋಪೀಡಿಯಾಗೆ ಸಂಬಂಧಪಟ್ಟಿದೆ ಅಂತ ನಾವು ತಿಳ್ಕೋಬೇಕು, ಹೌದಾ. ನೆಕ್ಸ್ಟ್ ಒನ್ ನೋಡೋಣ್ರಿ, ಥೆಸಾರಸ್. ಇಟ್ ಕಂಟೈನ್ಸ್ ಸಿನಾನಮ್ಸ್ ಆ್ಯಂಡ್ ಆಂಟೋನಮ್ಸ್. ಥೆಸಾರಸ್ ಇದು ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳನ್ನು ಹೊಂದಿರ್ತದೆ. ಓಕೆ, ಪರ್ಟಿಕ್ಯುಲರ್ ಯಾವುದರ ಪದಗಳ ಬಗ್ಗೆ ಸಮಾನಾರ್ಥಕ ಅಥವಾ ವಿರುದ್ಧಾರ್ಥಕ ಪದಗಳ ಅರ್ಥ ಹೇಳಿ ಅಂತ ಬಂದರೆ ಅದು ಯಾವುದಕ್ಕೆ ಒಳಗೊಂಡಿರ್ತದೆ, ಥೆಸಾರಸ್ಸಲ್ಲಿ ಒಳಗೊಂಡಿರ್ತದೆ. ಇದನ್ನು ನಾವು ಗಮನಿಸಬೇಕ್ರಿ. ನೆಕ್ಸ್ಟ್ ಒನ್, ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಇಟ್ ಕಂಟೈನ್ಸ್ ಟು ನೋ ಡೈಲಿ ಇವೆಂಟ್ಸ್. ನಮಗೆಲ್ಲರಿಗೂ ಗೊತ್ತದ ರೀ, ನ್ಯೂಸ್ ಪೇಪರ್ ಡೈಲಿ ಇವೆಂಟ್ಸ್ಗಳನ್ನು ಒಳಗೊಂಡಿರ್ತದ, ಹೌದಾ. ದೈನಂದಿನ ಘಟನೆಗಳನ್ನು ನಾವೇನು ಮಾಡ್ತೀವಿ, ನ್ಯೂಸ್ ಪೇಪರ್ನಲ್ಲಿ ತಿಳ್ಕೊತೀವಿ, ಹೌದಾ. ಅಲ್ಮಾನ್ಯಾಕ್. ಅಲ್ಮಾನ್ಯಾಕ್ ಅಂದರೆ ಏನ್ರಿ, ಪಂಚಾಂಗ, ಹೌದಾ. ಅ ಬುಕ್ ಆರ್ ಡಿಜಿಟಲ್ ರಿಸೋರ್ಸಸ್ that provide information on various topics such as weather, astronomy and statistics. ನೋಡ್ರಿ, ಅಲ್ಮಾನ್ಯಾಕ್ ಅನ್ನೋದು ಪಂಚಾಂಗ. ಈಗ ಬುಕ್ನಲ್ಲಿ ಸಹಿತ ನೋಡ್ತೀವಿ, ಅದೇ ರೀತಿ ಆನ್ಲೈನ್ ಡಿಜಿಟಲ್ ಸೋರ್ಸ್ ಬಗ್ಗೆ ಸಹಿತ ನಾವು ಇದನ್ನು ತಿಳ್ಕೊತೀವಿ, ಹೌದಾ. ಪಂಚಾಂಗ ನಮಗೆ ಹವಾಮಾನ, ಖಗೋಳಶಾಸ್ತ್ರ ಮತ್ತು ಅಂಕಿ ಅಂಶಗಳ ಬಗ್ಗೆ ಏನು ಮಾಡ್ತದ್ರಿ, ಇಲ್ಲಿ ತಿಳಿಸ್ಕೊಡ್ತಾ ಇದೆ, ಹೌದಾ. ಈ ಥರ ಕ್ವಶನ್ ಬಂದರೆ ನಾವು ಏನಂತ ತಿಳ್ಕೊಬೇಕು, ಅಲ್ಮ್ಯಾನ್ಯಾಕ್ನಲ್ಲಿ ಇದು ಒಳಗೊಂಡಿದೆ ಅಂತ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಒನ್ ನೋಡ್ರಿ, ಬೈಬ್ಲಿಯೋಗ್ರಾಫಿ. ಬೈಬ್ಲಿಯೋಗ್ರಾಫಿ ಅಂದರೆ ಏನ್ರಿ ಇದು?
ಒಂದು ಗ್ರಂಥ ಇದ್ದಂಗೆ ಇದು. ಅ ಲಿಸ್ಟ್ ಆಫ್ ಬುಕ್ಸ್, ಆರ್ಟಿಕಲ್ಸ್ ಆ್ಯಂಡ್ ಅದರ್ ಸೋರ್ಸ್ ಯೂಸ್ಡ್ ಇನ್ ರಿಸರ್ಚ್. ಏನೋ ಬುಕ್ಸ್ಗಳಲ್ಲಿ, ಆರ್ಟಿಕಲ್ಗಳಲ್ಲಿ, ಹಾಗೆ ಬೇರೆ ಬೇರೆ ಕಡೆಯಿಂದ ಸಿಕ್ಕಂತಹ ಸೋರ್ಸ್ಗಳ ಬಗ್ಗೆ ಒಂದು ಕಡೆ ರಿಸರ್ಚ್ ಮಾಡಿ ಒಂದು ಗ್ರಂಥದ ಟೈಪ್ನಲ್ಲಿ ಏನು ಮಾಡ್ತಾರೆ, ಇದನ್ನು ಬಳಸ್ತಾರೆ. ಇದನ್ನು ನಾವೇನು ಮಾಡ್ತೀವಿ, ಬಿಬ್ಲಿಯೋಗ್ರಫಿ ಅಂತ ಕರಿತೀವಿ. ಹೌದಾ? ಹ್ಯಾಂಡ್ ಬುಕ್ ನೋಡೋಣ್ರಿ. ಎ ಹ್ಯಾಂಡ್ ಬುಕ್ ಆರ್ ಡಿಜಿಟಲ್ ರಿಸೋರ್ಸ್ that provide information on specific subject or topic. ಹ್ಯಾಂಡ್ ಬುಕ್ ಅಂದರೆ ಕೈಪಿಡಿ ಅಂತ ನಾವು ಕರಿತೀವಿ. ಒಂದು ನಿರ್ದಿಷ್ಟ ವಿಷಯ ಅಥವಾ ವಿಷಯದ ಬಗ್ಗೆ ಮಾಹಿತಿಯನ್ನು ಇದು ಒದಗಿಸ್ತಾ ಇದ್ರೆ. ನೆಕ್ಸ್ಟ್ ನೋಡೋಣ್ರಿ. ಅ ಬುಕ್ ಆರ್ ಡಿಜಿಟಲ್ ರಿಸೋರ್ಸ್ that provides instructions or guidelines on how to user or operator some things. ಮ್ಯಾನುವಲ್ ಇದನ್ನು ಸಹಿತ ನಾವು ಏನು ಮಾಡ್ತೀವಿ ರೀ, ಸೂಚನೆಗಳು ಅಥವಾ ಮಾರ್ಗಸೂಚಿಗಳನ್ನು ಒಳಗೊಂಡಿರುವಂಥ ಮಾಹಿತಿ ಇರ್ತದೆ ನೋಡ್ರಿ. ಅದಕ್ಕಾಗಿ ನಾವು ಇದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾವೇನೋ ಟಿ ವಿ ತೊಗೊಂಡ್ರೆ ಅಥವಾ ಮೊಬೈಲ್ ತೊಗೊಂಡ್ರೆ ಅದಕ್ಕೆ ಮ್ಯಾನುವಲ್ ಬುಕ್ಕನ್ನು ಕೊಡ್ತಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಏನಿರ್ತದೆ ಅದರಲ್ಲಿ ಇರ್ತದೆ. ಅಟ್ಲಾಸ್ ಅನ್ನೋದು ಮ್ಯಾಪ್ಗೋಸ್ಕರನೇ ಬಳಸ್ತೀವಿ. ಡಿಕ್ಷನರಿ ಸ್ಪೆಲ್ಲಿಂಗ್, ಪ್ರೊನೌನ್ಸೇಷನ್ ಮತ್ತು ಮೀನಿಂಗ್ಗಳಿಗಾಗಿಯೇ ಬಳಸ್ತೀವಿ. ಹೌದಾ? ನೋಡ್ರಿ, ಎನ್ಸೈಕ್ಲೋಪೀಡಿಯಾ ಅಂದರೆ ಏನು ಮಾಡ್ತೀವಿ ರೀ, ಪ್ಲೇಸ್, ಪೀಪಲ್, ಇವೆಂಟ್ಸ್ ಇವುಗಳಲ್ಲಿ ನಾವು ಏನು ಮಾಡ್ತೀವಿ ರೀ, ಬಳಸ್ತೀವಿ. ಥೆಸಾರಸ್ ಅಂದರೆ ಏನು ಮಾಡ್ತೀವಿ, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಇದರಲ್ಲೇ ಇರುತ್ತವೆ ಅನ್ನೋದನ್ನು ನಾವು ಬಳಸ್ತೀವಿ. ನ್ಯೂಸ್ ಪೇಪರ್ ಅಂದರೆ ಇದು ಡೈಲಿ ಇವೆಂಟ್ಸ್ಗಾಗಿಯೇ ಬಳಸ್ತೀವಿ. ಹೌದಾ? ಹಾಗೆ ಆಲ್ಮ್ಯಾನಾಕ್ ನೋಡ್ರಿ, ಇದು ಸಹಿತ ನಾವೇನು ಮಾಡ್ತೀವಿ, ಪಂಚಾಂಗ ಮತ್ತು ಹವಾಗುಣ ವಾಯುಗುಣವನ್ನು ತಿಳಿದುಕೊಳ್ಳಲಿಕ್ಕೆ ಬಳಸ್ತೀವಿ. ಬಿಬ್ಲಿಯೋಗ್ರಫಿ ಸಹಿತ ಇದು ಒಂದು ರಿಸರ್ಚ್ ಪರ್ಪಸ್ ನಾವು ಬಳಸ್ತೀವಿ. ಹ್ಯಾಂಡ್ ಬುಕ್, ಮ್ಯಾನುವಲ್ಸ್ ಇವುಗಳನ್ನು ಏನು ಮಾಡ್ತೀವಿ, ಯೂಸರ್ ಮ್ಯಾನುವಲ್ಸ್, ಸೂಚನೆಗಳು ಮತ್ತು ಮಾರ್ಗಸೂಚಿಗಳಲ್ಲಿ ಇದನ್ನು ಬಳಸ್ತೀವಿ. ಹೌದಾ? ರೆಫರೆನ್ಸ್ ಸ್ಕಿಲ್ಲನ್ನು ನಾವು ಪರ್ಟಿಕ್ಯುಲರ್ ಆಗಿ ಇದಕ್ಕಾಗಿಯೇ ಬಳಸ್ತೀವಿ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ರೆಫರೆನ್ಸ್ ಸ್ಕಿಲ್ಗಳನ್ನು ಇದಕ್ಕಾಗಿಯೇ ಬಳಸ್ತೀವಿ. ಓಕೆ, ನೇರವಾಗಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬರೋಣ್ರಿ. ಕ್ವಶನ್ ನಂಬರ್ 1. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ಅಬೌಟ್ ಗ್ಲೋಬಲ್ ವಾರ್ಮಿಂಗ್? ಈ ಕೆಳಗಿನ ಯಾವ ಸೋರ್ಸನ್ನು ನಾವು ಗ್ಲೋಬಲ್ ವಾರ್ಮಿಂಗ್ಗೋಸ್ಕರ ಬಳಸ್ತೀವಿ ಅಂತ ಇಲ್ಲಿ ಕೇಳಿದಾರ್ರಿ. ನೋಡ್ರಿ, ಆಪ್ಷನ್ಸ್ ನೋಡೋಣ್ರಿ. ಥೆಸಾರಸ್. ಹೌದಾ? ಥೆಸಾರಸ್ ಬಳಸ್ತೀವ. ಥೆಸಾರಸ್ ನಾವು ಎದಕ್ಕೆ ಬಳಸ್ತೀವಿ ರೀ, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಹೊಂದಿದ್ರೆ ಅವಾಗ ನಾವು ಥೆಸಾರಸನ್ನು ಬಳಸ್ತೀವಿ. ಹೌದಾ? ಇದು ರಾಂಗ್ ಆನ್ಸರ್. ಅಟ್ಲಾಸ್, ಮ್ಯಾಪ್ಗಳು ಬಂದರೆ ಅಟ್ಲಾಸನ್ನು ಬಳಸ್ತೀವಿ. ಹೌದಾ? ಇದು ಸಹಿತ ರಾಂಗ್ ಆಗಿದೆ. ಡಿಕ್ಷನರಿಗಳಲ್ಲಿ ಏನು ಬಳಸ್ತೀವಿ ರೀ, ಸ್ಪೆಲ್ಲಿಂಗು, ಪ್ರೊನೌನ್ಸೇಷನ್. ಹೌದಾ? ಮೀನಿಂಗ್ ಆಫ್ ದ ವರ್ಡ್ಗಳಲ್ಲಿ ಡಿಕ್ಷನರಿಯನ್ನು ಬಳಸ್ತೀವಿ. ಇದು ಸಹಿತ ರಾಂಗ್. ಎನ್ಸೈಕ್ಲೋಪೀಡಿಯಾ ನೋಡ್ರಿ, ಎನ್ಸೈಕ್ಲೋಪೀಡಿಯಾವನ್ನು ನಾವು ಏನು ಮಾಡ್ತೀವಿ, ಎಲ್ಲಿ ಬಳಸ್ತೀವಿ ನೋಡ್ರಿ. ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಪೀಪಲ್, ಪ್ಲೇಸಸ್, ಇವೆಂಟ್, ಐಡಿಯಾಸ್ ಆರ್ ಥಿಂಗ್ಸ್. ಹೌದಾ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ, ಎನ್ಸೈಕ್ಲೋಪೀಡಿಯಾ. ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಏನ್ರಿ, ಇದು ಎನ್ಸೈಕ್ಲೋಪೀಡಿಯಾದಲ್ಲಿ ಬರ್ತದೆ. ನೆಕ್ಸ್ಟ್ ನೋಡೋಣ್ರಿ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ದ ಡೀಟೇಲ್ ಅಬೌಟ್ ದ ರಿವರ್ ಆಫ್ ಕಂಟ್ರಿ? ನೋಡ್ರಿ, ಡೀಟೇಲ್ ಅಬೌಟ್ ರಿವರ್ ಆಫ್ ಕಂಟ್ರಿ, ದೇಶದ ನದಿಯ ಬಗ್ಗೆ ವಿವರಣೆಯನ್ನು ಪಡೆಯಲು ನಾವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸ್ತೀವಿ ರೀ, ನೋಡೋಣ. ನ್ಯೂಸ್ ಪೇಪರ್ಗಳ ಬಳಸ್ತೀರಾ? ಇಲ್ಲ. ಡೈಲಿ ಇವೆಂಟ್ಸ್ಗಳಿಗಾಗಿ ನಾವು ಏನು ಮಾಡ್ತೀವಿ, ನ್ಯೂಸ್ ಪೇಪರನ್ನು ಬಳಸ್ತೀವಿ. ಹೌದಾ? ಇದು ರಾಂಗ್. ಇದು ರಾಂಗ್. ನೆಕ್ಸ್ಟ್, ಮ್ಯಾನುವಲ್ಗಳಲ್ಲಿ ಬಳಸ್ತೀರಾ? ಮ್ಯಾನುವಲ್ ಅಂದರೆ ಏನು, ಇದು ಸೂಚನೆಗಳು ಮತ್ತು ಮಾರ್ಗಸೂಚಿಗಳನ್ನು ಹೊಂದಿರ್ತದ. ಹೌದಾ? ಇದು ಸಹಿತ ರಾಂಗ್ ಆಗ್ತದ್ರಿ. ಆಮೇಲೆ ಗ್ರಾಮರ್ ಬುಕ್ಗಳೆಲ್ಲ ಬಳಸ್ತೀವ ನಾವು, ರಿವರ್ ಮತ್ತು ಕಂಟ್ರಿಗಳು ಇರುವಂಥದ್ದು, ಇದರಲ್ಲೂ ಸಹಿತ ಬಳಸಂಗಿಲ್ಲ. ಹಾಗಿದ್ರೆ ಎಲ್ಲಿ ಬಳಸ್ತೀವಿ, ಅಟ್ಲಾಸ್ನಲ್ಲಿ ಬಳಸ್ತೀವಿ. ಅಟ್ಲಾಸ್ ಏನು ಹೇಳ್ತದೆ, ಅಟ್ಲಾಸ್ ಅನ್ನೋದು ನಕ್ಷೆಗಳ ಬಗ್ಗೆ ಅಥವಾ ಮ್ಯಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಹೌದಾ? ರಿವರ್ ಮತ್ತು ಕಂಟ್ರಿ ಇದು ಎಲ್ಲಿ ಸಿಗ್ತದ್ರಿ, ನಿಮಗೆ ಅಟ್ಲಾಸ್ನಲ್ಲಿ ಸಿಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ಪ್ರೊನೌನ್ ದ ವರ್ಡ್ ಮಿಸ್ಟೇಕನ್? ದ ವರ್ಡ್ ಮಿಸ್ಟೇಕನ್ ಅನ್ನೋದು
ಇವುಗಳಲ್ಲಿ ಎದರಲ್ಲಿ ಬಳಸ್ತಾರೆ? ಅಟ್ಲಾಸ್ನಲ್ಲಿ ಬಳಸ್ತಾರ? ಅಟ್ಲಾಸ್ನಲ್ಲಿ ಮ್ಯಾಪ್ಗೆ ಸಂಬಂಧಪಟ್ಟಿರೋ ಹಾಗೆ ಇನ್ಫಾರ್ಮೇಷನ್ ಇರುತ್ತದೆ, ಅದನ್ನು ಬಳಸ್ತಾರೆ. ಇದು ಸಹಿತ ರಾಂಗ್ ಆಗ್ತದ. ಹೌದಾ? ಎನ್ಸೈಕ್ಲೋಪೀಡಿಯಾಗಳಲ್ಲಿ ಬಳಸ್ತಾರ? ಎನ್ಸೈಕ್ಲೋಪೀಡಿಯಾ ಮೀನ್ಸ್ ಏನು? ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಪೀಪಲ್, ಪ್ಲೇಸಸ್, ಇವೆಂಟ್ಸ್ ಆರ್ ಐಡಿಯಾಸ್. ಹೌದಾ? ಇದರಲ್ಲೂ ಸಹಿತ ನಾವೇನು ಮಾಡ್ತೀವಿ? ಬಳಸಂಗಿಲ್ಲ ರೀ. ನೆಕ್ಸ್ಟ್ ಗ್ರಾಮರ್ ಬುಕ್ನಲ್ಲಿ ಬಳಸ್ತೀವ? ಇದರಲ್ಲಿ ಸಹಿತ ಬಳಸಂಗಿಲ್ಲ. ಹಾಗಿದ್ರೆ ಎಲ್ಲಿ ಬಳಸ್ತೀವಿ? ಡಿಕ್ಷನರಿಯಲ್ಲಿ ಬಳಸ್ತೀವಿ ರೀ. ಹೌದಾ? ನೋಡ್ರಿ ಇಲ್ಲಿ ಡಿಕ್ಷನರಿಯಲ್ಲಿ ಏನು ಬಳಸ್ತೀವಿ ಅಂತ. ಇಟ್ ಕಂಟೈನ್ಸ್ ಸ್ಪೆಲ್ಲಿಂಗ್ಸ್, ಪ್ರೊನೌನ್ಸಿಯೇಷನ್ಸ್ ಆ್ಯಂಡ್ ಮೀನಿಂಗ್ ಆಫ್ ದ ವರ್ಡ್. ಹೌದಾ? ಇಲ್ಲಿ ಏನಿದೆ ನೋಡ್ರಿ, ಪ್ರೊನೌನ್ ಅಂತ ಬಂದಿದೆ. ಪ್ರೊನೌನ್ಸ್ ಮೀನ್ಸ್ ಇದನ್ನು ಡಿಕ್ಷನರಿಯಲ್ಲಿ ಬಳಸ್ತೀವಿ. ಮಿಸ್ಟೇಕನ್ ಅನ್ನುವ ವರ್ಡ್ ಪ್ರೊನೌನ್ಸಿಯೇಷನ್ ಎಲ್ಲಿ ಸಿಗ್ತದೆ ರೀ? ನಮಗೆ ಡಿಕ್ಷನರಿಯಲ್ಲಿ ಸಿಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ದ ಸಿನಾನಮ್ಸ್ ಆಫ್ ದ ವರ್ಡ್ ಸಿಂಪತಿ? ನೋಡ್ರಿ, ಸಿನಾನಮ್ ಆಫ್ ದ ವರ್ಡ್ ಸಿಂಪತಿ ಎಲ್ಲಿರ್ತದ್ರಿ? ನಮಗೆ ಎಲ್ಲಿ ಸಿಗ್ತದ? ಅಟ್ಲಾಸ್ನಲ್ಲಿ ಸಿಗ್ತದ? ಇಲ್ಲ. ಇಟ್ ಕಂಟೈನ್ಸ್ ಓನ್ಲಿ ಮ್ಯಾಪ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗ್ತದ್ರಿ. ಹೌದಾ? ಎನ್ಸೈಕ್ಲೋಪೀಡಿಯಾದಲ್ಲಿ ಸಿಗ್ತದ? ಇಲ್ಲೂ ಸಿಗಂಗಿಲ್ಲ. ಡಿಕ್ಷನರಿಯಲ್ಲಿ ಏನಿರ್ತದ್ರಿ? ಸ್ಪೆಲ್ಲಿಂಗ್ಗಳು, ಪ್ರೊನೌನ್ಸಿಯೇಷನ್ಗಳು ಮತ್ತು ಮೀನಿಂಗ್ ಇರುವಂತಹ ವರ್ಡ್ಗಳು ಎಲ್ಲಿರ್ತದ್ರಿ? ಡಿಕ್ಷನರಿಯಲ್ಲಿ ಇರ್ತದ. ಹೌದಾ? ಇದು ಸಹಿತ ಅಲ್ಲ. ಥೆಸಾರಸ್ ಅನ್ನೋದು ಏನು ಮಾಡ್ತೀವ್ರಿ ನಾವು? ಪರ್ಟಿಕ್ಯುಲರ್ ಆಗಿ ಸಿನಾನಮ್ಸ್ ಆ್ಯಂಡ್ ಆ್ಯಂಟೋನಾಮ್ಸ್ಗಳಲ್ಲಿ ಬಳಸ್ತೀವಿ. ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳು ಎಲ್ಲಿ ಬರ್ತದೆ ನೋಡ್ರಿ, ಅವಾಗ ನಾವು ಏನು ಮಾಡಬೇಕು? ಥೆಸಾರಸ್ ಅಂತ ರೈಟ್ ಮಾಡಬೇಕು. ಓಕೆ, ಸಮಾನಾರ್ಥಕ ವಿರುದ್ಧಾರ್ಥಕ ಪದ ಬಂದರೆ ಥೆಸಾರಸ್ ಅಂತ ತಿಳ್ಕೊಂಬಿಡಿ. ನೆಕ್ಸ್ಟ್ ಕ್ವಶನ್. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಫೈಂಡ್ ದ ಕಂಟ್ರೀಸ್ ದ್ಯಾಟ್ ಬಾರ್ಡರ್ ಚೈನಾ ಬಾರ್ಡರ್ ಇದೆ ಅಂತ ನಾವು ಎದರಲ್ಲಿ ಸರ್ಚ್ ಮಾಡ್ತೀವಿ? ಡಿಕ್ಷನರಿಯಲ್ಲಿ ಮಾಡ್ತೀವ? ಇಲ್ಲ. ಥೆಸಾರಸ್? ಇಲ್ಲ. ಎನ್ಸೈಕ್ಲೋಪೀಡಿಯಾ? ಇಲ್ಲ. ಎಲ್ಲಿ ಸರ್ಚ್ ಮಾಡ್ತೀವಿ ರೀ? ಇದು ಎಲ್ಲಿ ಸಿಗ್ತದ್ರಿ? ಓನ್ಲಿ ಅಟ್ಲಾಸ್. ಹೌದಾ? ಅಟ್ಲಾಸ್ ಇಟ್ ಕಂಟೈನ್ಸ್ ಮ್ಯಾಪ್ಸ್. ನೆಕ್ಸ್ಟ್ ಒನ್. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಫೈಂಡ್ ದ ಆ್ಯಂಟೋನಮ್ಸ್ ಆಫ್ ದ ವರ್ಡ್? ಏನು ಬಂದದ್ರಿ? ಆ್ಯಂಟೋನಮ್ಸ್ ಆಫ್ ದ ವರ್ಡ್. ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದ ಬಂದರೆ ಯಾವುದೋ ಕ್ಲಿಕ್ ಮಾಡ್ಬೇಕ್ರಿ ನಾವು? ಥೆಸಾರಸ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಹೌ ಟು ಪ್ರೊನೌನ್ಸ್ ದ ವರ್ಡ್ ಸೈಕಾಲಜಿ? ಹೌದಾ? ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್ಸ್, ಮೀನಿಂಗ್ ಆಫ್ ದ ವರ್ಡ್ ಎಲ್ಲಿ ಬರ್ತದೆ ರೀ? ಇವೆಲ್ಲ ಡಿಕ್ಷನರಿಯಲ್ಲಿ ಬರ್ತದೆ. ಹೌದಾ? ಯಾವುದೂ ನೋಡೋ ಅವಶ್ಯಕತೆನೇ ಇಲ್ಲ. ಸರಿಯಾದ ಉತ್ತರ ಯಾವುದ್ರಿ ಇಲ್ಲಿ? ಡಿಕ್ಷನರಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ನೋ ದ ಡೈಲಿ ಇವೆಂಟ್ಸ್? ನೋಡ್ರಿ, ಡೈಲಿ ಇವೆಂಟ್ಸ್ ಎದರಲ್ಲಿ ನೋಡ್ತೀವಿ ನಾವು? ಅಟ್ಲಾಸ್ನಲ್ಲಿ ನೋಡ್ತೀವ? ಇಲ್ಲ. ಡಿಕ್ಷನರಿಯಲ್ಲಿ ನೋಡಂಗಿಲ್ಲ. ಥೆಸಾರಸ್? ಇಲ್ಲ. ಹೌದಾ? ಎಲ್ಲಿ ನೋಡ್ತೀವಿ ಡೈಲಿ ಇವೆಂಟ್ಸ್? ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ ರೀ. ಹೌದಾ? ನೆಕ್ಸ್ಟ್ ನೋಡ್ರಿ. ವಿಚ್ ಟೈಪ್ ಆಫ್ ರೆಫರೆನ್ಸ್ ಮೆಟೀರಿಯಲ್ ಪ್ರೊವೈಡ್ಸ್ ಕಾಂಪ್ರಿಹೆನ್ಸಿವ್ ಇನ್ಫಾರ್ಮೇಷನ್ ಆನ್ ವೇರಿಯಸ್ ಟಾಪಿಕ್? ನೋಡ್ರಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವಿವಿಧ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರುವಂತಹ ಟಾಪಿಕ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹೌದಾ? ಡಿಕ್ಷನರಿಯಲ್ಲಿ ಇರ್ತದ? ಇಲ್ಲ. ಓಕೆ, ಥೆಸಾರಸ್ನಲ್ಲಿ ಇರ್ತದ? ಇದರಲ್ಲಿ ಕೇವಲ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ಅಷ್ಟೇ ಇರ್ತದ. ಹೌದಾ? ಅಟ್ಲಾಸ್ನಲ್ಲಿ ಇರ್ತದ? ಇಲ್ಲ. ಎನ್ಸೈಕ್ಲೋಪೀಡಿಯಾ ನೋಡ್ರಿ, ಎನ್ಸೈಕ್ಲೋಪೀಡಿಯಾ ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಪೀಪಲ್, ಪ್ಲೇಸಸ್, ಇವೆಂಟ್ಸ್, ಐಡಿಯಾಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಎನ್ಸೈಕ್ಲೋಪೀಡಿಯಾ ಏನಿರ್ತದ್ರಿ? ಇಲ್ಲಿ ಸ್ಥಳಗಳಿರ್ತದ, ಘಟನೆಗಳು, ವಿಚಾರಗಳು, ಹಾಗೆ ಹಲವಾರು ಮಾಹಿತಿಗಳನ್ನು ಇದರಲ್ಲಿ ಒಳಗೊಂಡಿರ್ತದೆ ರೀ. ಹೌದಾ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ಎನ್ಸೈಕ್ಲೋಪೀಡಿಯಾ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿಚ್ ಟೈಪ್ ಆಫ್ ರೆಫರೆನ್ಸ್ ಮೆಟೀರಿಯಲ್ ಪ್ರೊವೈಡ್ಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಫಾರ್ ಇಂಡಿವಿಜುವಲ್, ಆರ್ಗನೈಜೇಷನ್ ಆ್ಯಂಡ್ ಬಿಸ್ನೆಸ್? ನೋಡ್ರಿ,
ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಹೌದಾ, ಡಿಕ್ಷನರಿನಲ್ಲಿ ಇರ್ತದ? ಇರಂಗಿಲ್ಲ ರೀ. ಹ್ಯಾಂಡ್ ಬುಕ್ನಲ್ಲಿ ಇರಂಗಿಲ್ಲ. ಮ್ಯಾನುವಲ್ ಬುಕ್ ಎಲ್ಲಿ ಇರ್ತದೆ ರೀ? ಡೈರೆಕ್ಟ್ರೀಸ್. ಹೌದಾ, ಡೈರೆಕ್ಟ್ರೀಸ್ಗಳಲ್ಲಿ ಏನಿರ್ತದೆ ರೀ? ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇರ್ತದೆ. ಹೌದಾ, ನೀವು ಆಪ್ಷನ್ಸ್ ನೋಡಿದ್ರೇ ಎಲಿಮಿನೇಷನ್ ಮಾಡಿ ಈಸಿಯಾಗಿ ನೀವೇನು ಮಾಡ್ಬೋದು ರೀ? ಆನ್ಸರ್ ಕಂಡುಹಿಡಿಯಬಹುದು. ಪರ್ಟಿಕ್ಯುಲರ್ ಈ ಶಬ್ದಗಳನ್ನು ನೀವು ಇದಕ್ಕೇ ಬಳಸ್ತೀವಿ ಅನ್ನೋದು ನಿಮಗೆ ಕಲ್ಪನೆ ಇದ್ದರೆ ನೀವು ಆನ್ಸರ್ ಕಂಡುಹಿಡಿತೀರಿ. ನೆಕ್ಸ್ಟ್ ಒನ್ ನೋಡೋಣ್ರಿ. ವಿಚ್ ಟೈಪ್ ಆಫ್ ರೆಫರೆನ್ಸ್ ಮಟೀರಿಯಲ್ ಪ್ರೊವೈಡ್ಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡ್ಲೈನ್ಸ್ ಫಾರ್ ಯೂಸಿಂಗ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್? ನೋಡ್ರಿ, ಒಂದು ಪ್ರಾಡಕ್ಟ್ ಬಗ್ಗೆ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಮತ್ತು ಗೈಡ್ಲೈನ್ಸ್, ಸೂಚನೆಗಳು, ನಿಯಮಗಳು ಹೊಂದಿರುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ಇರುವಂಥ ಮಾಹಿತಿಯನ್ನು ಯಾವುದು ಒಳಗೊಂಡಿರ್ತದ? ನೋಡ್ರಿ, ಥಸಾರಸ್ ಇದೆನಾ? ಇಲ್ಲ, ಇದು ಸಹಿತ ಅಲ್ಲ. ಥಸಾರಸ್ ಏನು ಹೊಂದಿರ್ತದೆ ರೀ? ಓನ್ಲಿ ಇಟ್ ಕಂಟೈನ್ಸ್ ಸೆನೋನಿಮ್ಸ್ ಆ್ಯಂಡ್ ಆಂಟೋನಿಮ್ಸ್. ಬುಕ್ ಏರ್ ಬುಕ್, ಸಾರಿ, ಇದು ಇಯರ್ ಬುಕ್ ಅಂದರೆ ನೋಡ್ರಿ, ಇಲ್ಲಿ ಇಯರ್ ಬುಕ್ ಪ್ರೊವೈಡ್ಸ್ ಆನ್ annual summaries of the event, statistics and other information. ವರ್ಷದ ಉದ್ದಕ್ಕೂ ನೀವು ಮಾಡಿರುವಂತಹ ಇವೆಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ ರೀ? ಇಯರ್ ಬುಕ್ನಲ್ಲಿ ಸ್ಟೋರ್ ಮಾಡ್ತೀವಿ. ಹೌದಾ, ಇಯರ್ ಬುಕ್ ಇದು ಸಹಿತ ರಾಂಗ್, ಇದು ಸಹಿತ ಬರಂಗಿಲ್ಲ. ಬಿಬ್ಲಿಯೋಗ್ರಾಫಿ ರೀ, ಇಟ್ ಕಂಟೈನ್ಸ್ ಅ ಲಿಸ್ಟ್ ಆಫ್ ಬುಕ್ಸ್, ಆರ್ಟಿಕಲ್ಸ್ ಆ್ಯಂಡ್ ಅದರ್ ಸೋರ್ಸ್. ರಿಸರ್ಚ್ ಪರ್ಪೋಸ್ ಆಗಿ ನಾವು ಏನು ಮಾಡ್ತೀವಿ? ಬಿಬ್ಲಿಯೋಗ್ರಾಫಿಯನ್ನು ಬಳಸ್ತೀವಿ. ಇದು ಸಹಿತ ಆಗಂಗಿಲ್ಲ. ನಿಮ್ಗೆ ಗೊತ್ತದ ಪ್ರಾಡಕ್ಟ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲಿರ್ತದ? ಮ್ಯಾನುವಲ್ನಲ್ಲಿ ಇರ್ತದೆ ರೀ. ಹೌದಾ, ಮ್ಯಾನುವಲ್ ಕೊಟ್ಟಿರ್ತಾರೆ ನಿಮಗೆ, ಒಂದು ಮ್ಯಾನುವಲ್ ಬುಕ್ ಕೊಡ್ತಾರೆ. ಒಂದು ಯಾವುದಾದ್ರೂ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದರೆ ಅದಕ್ಕೊಂದು ಏನು ಕೊಡ್ತಾರೆ? ಮ್ಯಾನುವಲ್ಸ್ ಕೊಡ್ತಾರೆ. ಅದರ ಬಗ್ಗೆ ನೀವು ಚೆನ್ನಾಗಿ ಇನ್ಫಾರ್ಮೇಷನ್ ತಿಳ್ಕೊರಿ ಅಂತ ಏನು ಮಾಡ್ತಾರೆ? ಒಂದು ಮ್ಯಾನುವಲ್ ಬುಕ್ ಕೊಡ್ತಾರೆ. ಹೌದಾ, ಅದರಲ್ಲಿ ಪ್ರಾಡಕ್ಟ್ ಬಗ್ಗೆ ಇರುವಂಥ ಎಲ್ಲ ಡೀಟೇಲ್ಸ್, ಸರ್ವಿಸಸ್ ಎಲ್ಲ ಇರ್ತದ. ಹೌದಾ, ನೆಕ್ಸ್ಟ್ ನೋಡೋಣ್ರಿ. ವಿಚ್ ಟೈಪ್ ಆಫ್ ರೆಫರೆನ್ಸ್ ಮೆಟೀರಿಯಲ್ ಪ್ರೊವೈಡ್ಸ್ ಮ್ಯಾಪ್ ಆ್ಯಂಡ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್? ನೋಡ್ರಿ, ಮ್ಯಾಪ್ ಆ್ಯಂಡ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್. ಮ್ಯಾಪ್ ಅಂತ ಬಂದರೆ ನೀವೇನು ಮಾಡ್ಬೇಕ್ರಿ? ಅಟ್ಲಾಸ್ ಅಂತ ಹಾಕ್ಬಿಡ್ಬೇಕು. ಯಾಕಂದರೆ ಮ್ಯಾಪ್ ಅಂತ ಬಂದರೆ ಅಟ್ಲಾಸ್ನಲ್ಲಿ ಬಿಟ್ಟರೆ ಮತ್ತೆಲ್ಲೂ ಇರಂಗಿಲ್ಲ. ಹೌದಾ, ಉಳ್ಕಿದೆಲ್ಲ ರಾಂಗ್. ಹೌದಾ, ಅಟ್ಲಾಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡೋಣ್ರಿ. ವಿಚ್ ಟೈಪ್ ಆಫ್ ರೆಫರೆನ್ಸ್ ಮೆಟೀರಿಯಲ್ ಪ್ರೊವೈಡ್ಸ್ ಡೆಫಿನಿಷನ್ಸ್, ಸ್ಪೆಲ್ಲಿಂಗ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್ಸ್ ಆಫ್ ದ ವರ್ಡ್? ನೋಡ್ರಿ, ಇದು ಈಸಿ ಇದೆ. ಡೆಫಿನಿಷನ್ಸ್, ಸ್ಪೆಲ್ಲಿಂಗ್ಸ್, ಪ್ರೊನೌನ್ಸಿಯೇಷನ್ಸ್ ಎಲ್ಲಿರ್ತದೆ ರೀ? ಡಿಕ್ಷನರಿ ಒಳಗೆ ಇರ್ತದ. ಹೌದ್ರಿ, ನೋಡ್ರಿ, ಇಲ್ಲಿ ಡಿಕ್ಷನರಿಯಲ್ಲಿ ಇಟ್ ಕಂಟೈನ್ಸ್ ಸ್ಪೆಲ್ಲಿಂಗ್ಸ್, ಪ್ರೊನೌನ್ಸಿಯೇಷನ್ಸ್ ಆ್ಯಂಡ್ ಮೀನಿಂಗ್ ಆಫ್ ದ ವರ್ಡ್. ಹೌದಾ, ಒಂದು ವರ್ಡ್ ಬಗ್ಗೆ ಪ್ರೊನೌನ್ಸಿಯೇಷನ್, ಡೆಫಿನಿಷನ್ ಏನೇ ಇರಲಿ ಅದೆಲ್ಲ ಸಿಗ್ತದೆ ರೀ ನಿಮ್ಗೆ? ಡಿಕ್ಷನರಿ ಒಳಗೆ ಸಿಗ್ತದೆ. ಡೈರೆಕ್ಟ್ರೀಸ್ ಒಳಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಷ್ಟೇ ಸಿಗ್ತದೆ ರೀ. ಹೌದಾ, ಮ್ಯಾನುವಲ್ಸ್ಗಳಲ್ಲಿ ಏನು ಮಾಡ್ತೀವಿ ನಾವು? ಗೈಡ್ಲೈನ್ಸ್ಗಳನ್ನು ಇಲ್ಲಿ ಬಳಸ್ತೀವಿ ರೀ. ಹೌದಾ, ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ಗಳನ್ನು ಮ್ಯಾನುವಲ್ಗಳಲ್ಲಿ ನಾವು ನೋಡ್ತೀವಿ. ಹೌದಾ, ಥಸಾರಸ್ನಲ್ಲಿ ಏನು ಮಾಡ್ತೀವಿ ರೀ? ಓನ್ಲಿ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳ ಬಗ್ಗೆ ಅಷ್ಟೇ ನಾವು ಇಲ್ಲಿ ತಿಳ್ಕೊತೀವಿ. ಹೌದಾ, ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ಡಿಕ್ಷನರಿ. ತುಂಬ ಈಸಿಯಾಗಿರುವಂಥ ಟಾಪಿಕ್. ಎಕ್ಸಾಮ್ಗಳಲ್ಲಿ ನೀವು 2ರಿಂದ 3 ಅಂಕ ಸುಲಭವಾಗಿ ಪಡೆಯಬಹುದು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಾವು ಈಗಾಗಲೇ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ ರೀ. ದಯವಿಟ್ಟು ಪ್ರೀವಿಯಸ್ ವಿಡಿಯೋಸ್ಗಳನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ.